ಈಗಾಗಲೇ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸ್ತಿರತಕ್ಕಂಥದ್ದು. ನ್ಯಾಯಾಲಯವು ಏನು ತೀರ್ಪು ಕೊಡುತ್ತದೆ ಅನ್ನೋದ್ರ ಮೇಲೆ ದರ್ಶನ್ ಅವರ ಒಂದು ಭವಿಷ್ಯ ನಿಂತಿದೆ. ದರ್ಶನ್ ಅವರ ಈಗ ಹಳೆಯ ಕೇಸ್ಗಳನ್ನ ಕೂಡ ಈಗ ಪೊಲೀಸ್ ಆಫೀಸರ್ಸ್ ಮರುಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗಾದರೆ ದರ್ಶನ್ ಅವರಿಗೆ ರೌಡಿ ಶೀಟರ್ ಫಿಕ್ಸಾ ಅನ್ನೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಈಗಾಗಲೇ ದರ್ಶನ್ ಕೊಲೆ ಪ್ರಕರಣದಡಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಬೇಲ್ ಸಿಗುತ್ತೆ ಅಂತೀರಾ? ಸಿಗತ್ತಪ್ಪ, ಖಂಡಿತ ಸಿಗತ್ತೆ. ಯಾಕಂದರೆ ತಪ್ಪು ಮಾಡೋದೇ ತಾನೆಪ್ಪ. ಇವಾಗ ಎಲ್ಲ ಏನೇನೋ ಮಾಡಿರೋದಿಲ್ಲ, ಯಾವುದೂ ಇದಿಲ್ಲ. ಇವಾಗ ಇವರು ಮಾಡಿದ್ದಾರೆ ಮಾಡಿಲ್ಲ ಅದು ನಮಗೆ ಕನ್ಫರ್ಮ್ ಇಲ್ಲ ಅಲ್ವಾ. ಇವಾಗ ಅವನು ನೋಡಿದೆ ಎಷ್ಟೊಂದು ಇದು ಮಾಡಿದ್ದಾನೆ, ಅದೆಲ್ಲ ತಪ್ಪು ತಾನೆ. ಇವಾಗ ಯಾರೇ ಆಗಲಿ ಅವ್ನಿಗೆ ಆ ಶಿಕ್ಷೆ ಕೊಡಲೇಬೇಕಾಗಿರೋದು. ತಪ್ಪಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾ ಅಷ್ಟೇ ಅಲ್ವಪ್ಪ, ಬೇರೆ ಏನಿದೆ. ಮತ್ತು ಇವಾಗ ಅಷ್ಟೊಂದು ಅವನು ಆ ಥರ ಇದೆಲ್ಲ ಹುಡುಗಿ ಕಳಿಸಿರೋದು ತಪ್ಪಲ್ವಪ್ಪ. ಯಾಕಂದರೆ ನ್ಯಾಯ ಯಾವುದಿದ್ರು ನ್ಯಾಯನೇ, ಅನ್ಯಾಯ ಅನ್ಯಾಯನೇ. ಯಾವ್ದಾದ್ರು ತಪ್ಪು ಅಂತ ಗೊತ್ತಾಗಿ ಎಲ್ಲ ಇದು ಮಾಡಿ ಶಿಕ್ಷೆ ಅನುಭವಿಸ್ಲೇಬೇಕು. ಅವನು ಆ ಶಿಕ್ಷೆ ಪಾಪ ದರ್ಶನೇ ಕೊಟ್ಟಿದ್ದಾರೆ. ಯಾಕಂದರೆ ದರ್ಶನ್ ಒಳ್ಳೆ ವ್ಯಕ್ತಿ. ಆ ಥರ ಕೋಪ ಇರ್ಬೋದು, ಬಟ್ ಅವರು ಕೊಲೆ ಮಾಡೋಷ್ಟು ಇದು ಮಾಡೋದು ತಪ್ಪು ಮನೆಯದಲ್ಲ. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಈಗ ಒಬ್ಬ ಕಾಮನ್ ಮನುಷ್ಯ ಆಗಲಿ, ಒಬ್ಬ ಸೆಲೆಬ್ರಿಟಿ ಆಗಲಿ, ಕಾನೂನು ಮುಂದೆ ಎಲ್ಲರೂ ಸರಿಸಮಾನರೇ. ಅದರಲ್ಲಿ ಇವರು ಕಾನೂನನ್ನು ಕೈಗೆ ತೆಗೆದುಕೊಂಡು ಕೊಲೆ ಆರೋಪದಡಿ ಈಗಾಗಲೇ ಒಳಗೆ ಹೋಗಿದ್ದಾರೆ. ಈ ಬಗ್ಗೆ ಏನಂತೀರಿ? ಕಾನೂನು ಪ್ರಕಾರ ತಪ್ಪೇ ಅದು, ಅವರು ಮಾಡೋ ತಪ್ಪು ಅಲ್ವಾ. ಅದನ್ನೇನು ಗೊತ್ತಾ, ಇವರು ಕೊಲೆ ಮಾಡಿದ್ರೆ ಕರ್ಕೊಂಬಂದು ಹೊಡೆದು ಬಡ್ದು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದರೆ ಅವರು ಗೊತ್ತಾಗಿರೋದು ಅವ್ರಿಗೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಇದು ಮಾಡೋದು. ಆದರೆ ಇದು ಯಾರು ಮಾಡೋದು ಇನ್ನೂ ಗೊತ್ತಾಗ್ತಾ ಇಲ್ವಲ್ಲ. ಇವರೇ ಮಾಡಿದ್ರೆ ಬೇರೆ ಮಾಡಿ ಎಲ್ಲರೂ ಒಂದೊಂದು ಥರ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಹೆಂಗೆ ಇದು ಮಾಡೋಕ್ಕಾಗುತ್ತೆ ಪುಟ. ಕೊಲೆಯಾದ ರೇಣುಕಾಸ್ವಾಮಿ ಅವರ ಒಂದು ಫ್ಯಾಮಿಲಿ ಬಗ್ಗೆ ಸಾಂತ್ವನದ ಮಾತಾಡೋದಾದ್ರೆ ಏನು ಮಾತಾಡ್ತೀರಾ? ಅಂದರೆ ಪಾಪ ಆ ಹುಡುಗಿ ಪ್ರೆಗ್ನೆನ್ಸಿ ಅಲ್ವಾ, ಇವನು ಮಾಡೋ ಕಚಡ ಕೆಲಸಕ್ಕೆ ಪಾಪ ಆ ಮಗು ಹೆಣ್ಮಗು ಏನು ಮಾಡುತ್ತೆ. ಅದನ್ನು ನಮ್ಮ ಥರ ಹೆಣ್ಣಲ್ವಪ್ಪ, ಯಾಕಂದರೆ ಪ್ರೆಗ್ನೆನ್ಸಿ ಬೇರೆ. ಆ ಹುಡುಗಿಗೂ ನೋವಿರುತ್ತಲ್ಲ, ಅವರು ಇದಕ್ಕೂ ನ್ಯಾಯ ಕೊಟ್ಕೊಳಿಸ್ಬೇಕು. ಯಾಕಂದರೆ ಅವನಿಗೂ ನ್ಯಾಯ ಬೇಕು ಅಲ್ವಪ್ಪ. ಅವ್ನು ಮಾಡಿದ ತಪ್ಪು ಅವ್ನು ಅನ್ಭವಿಸ್ಬಿಟ್ಟ. ಯಾಕಂದ್ರೆ ತಪ್ಪೇ ತಾನೇ ಅವ್ನು ಮಾಡಿರೋದು. ಇವಾಗ ಎಷ್ಟೋ ಎಲ್ಲೆಲ್ಲ ಏನೇನೋ ಮಾಡಿದಾಗ ಅದೆಲ್ಲ ಯಾವುದೂ ಬರಲಿಲ್ವಲ್ಲಪ್ಪ ಹೊರಗಡೆ. ಇದನ್ನೇ ಒಂದು ಇದಾಗಿ ಮಾತಾಡ್ತಾರೆ. ಅದು ತುಂಬ ಇದು ಅನಿಸುತ್ತೆ. ನೋಡ್ಬೇಕು ದೇವರು ಯಾವ ಕಡೆ ಹೆಂಗೆ ಮಾಡ್ತಾರೋ ನೋಡ್ಬೇಕಪ್ಪ. ದರ್ಶನ್ ಅವ್ರಿಗೂ ಎದೆ ಉದ್ದ ಮಗ ಇದ್ದಾನೆ, ವೈಫ್ ಇದ್ದಾರೆ. ಅದೇ ಅಷ್ಟೆಲ್ಲ ಒಳ್ಳೆ ಫ್ಯಾಮಿಲಿ ಇಟ್ಕೊಂಡು ಇವರಿಗೆ ಕೇವಲ ಒಂದು ಪ್ರಿಯತಮೆಗೋಸ್ಕರ ಈ ರೀತಿಯಾದಂಥ ರಿಸ್ಕ್ ತೊಗೊಳ್ಬೇಕಾಗಿತ್ತ ಅಂತ. ತಪ್ಪೇ ಅದು, ಯಾರೇ ಹೇಳಿದ್ರೆ ತಪ್ಪೇ ಅಪ್ಪ. ಯಾಕಂದರೆ ನಾನು ಮಾಡೋದು ತಪ್ಪೇ, ನೀನು ಮಾಡೋದು ತಪ್ಪೇ ಅಲ್ವಾ. ಯಾಕಂದರೆ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಹೆಂಡ್ತಿ ಮಗು, ಅವ್ರಿಗೆ ಅದೇ ಸಾಕಾಗಿತ್ತು. ಇವಾಗ ಹೆಂಡ್ತಿಯಿಂದ ಅಂತೂ ಹೋಗಿಲ್ಲ, ಬೇರೆ ಯಾರಿಂದ ತಾನೇ ನಿನಗೆ ಒಂದು ಒಳ್ಳೆ ಹೆಸರು ಬಂತು. ಒಳ್ಳೆ ಹೆಸ್ರನ್ನ ಹೆಂಗೆ ಹಾಳು ಮಾಡ್ಕೊಂಡೆ ಇವಾಗ ನೀನು? ಮತ್ತೆ ಆ ಹೆಸರು ಬರುತ್ತಾ ನಿನಗೆ? ಬರೋದಿಲ್ಲ. ನಾವು ಮಾಡೋ ಒಂದು ಸಣ್ಣ ತಪ್ಪಿಂದನೇ ಇಷ್ಟ ಆಗೋದು. ಇವಾಗ ನೀನು ಹೆಂಡ್ತಿಗೆ ಯಾರನ್ನ ಮಾಡಿದರೆ ಇದು ಮಾಡಿದ್ರೆ ನೀನು ಆ್ಯಕ್ಷನ್ ತೊಗೋಬೋದಾಯ್ತು, ತಪ್ಪೇನಿಲ್ಲ. ಬೇರೆ ಯಾರಿಗೋಸ್ಕರ ನೀನು ಮಾಡಿದ ತಪ್ಪಲ್ಲಪ್ಪ. ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದೆಯಾ. ಒಳ್ಳೆ ರೀತಿಯಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಆದಷ್ಟು ಬೇಗ ಬಂದು ಒಳ್ಳೆತನಾಗಿದ್ದರೆ ಒಳ್ಳೇದು. ಯಾರೇ ಆಗಲಿ. ಇವಾಗ ನಾವು 2 ಅವರ್ ನೋಡ್ಬಿಡ್ತೀವಿ ಸಿನಿಮಾ, ಆದರೆ ನಿಜ ಜೀವನದಲ್ಲಿ ಅನುಭವಿಸೋದು ತುಂಬ ಕಷ್ಟ ಇರುತ್ತಪ್ಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.